ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತು ವಂದೇ ಭಗವಂತೋ ಪುನಃ ಪುನಃ. ಪರಮ ಪೂಜ್ಯ ಜಗದಾಜಗುರು ಶಿವಾನಂದ ಹಾಗೂ ಸಿದ್ದಾರೂಢ ಯತೀಶ್ವರ ಕರ್ತೃಗತಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಬ್ರಹ್ಮಲೀನರಾದ ಲಿಂಗೈಕ್ಯ ಜಗದ್ಗುರು ಪೂರ್ಣಾನಂದ ಯತೀಶ್ವರ ಕರ್ತೃಗತಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಒಪ್ಪತ್ತ ಊಟವನ್ನು ಒಂದು 70 ಲಕ್ಷ ಜನರಿಗೆ ಲಿಂಗ ದೀಕ್ಷೆಯನ್ನು ನೀಡಿದಂತ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ, ಕರ್ನಾಟಕ ಮಹಾರಾಷ್ಟ್ರದಲ್ಲಿನೂ ಕೂಡ 7ನೇ ಬಸವಣ್ಣನ ಅವತಾರ ಆಗಿ ಬಂದು ದೀಕ್ಷೆಯನ್ನು ನೀಡಿದಂತ ಜಗದ್ಗುರು ಶ್ರದ್ಧಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ, ಜಗದ್ಗುರು ಪೂರ್ಣಾನಂದಪ್ಪ ಅವರ ಕರಸಂಜಾತರಾದ ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಸದ್ಗುರು ಸರಳ ಸಹಕಾರ ಮೂರ್ತಿಗಳಾದ ಜ್ಞಾನವೃದ್ಧರು, ತಪೋವೃದ್ಧರು, ವೈವವೃದ್ಧರಾದ ಹರಳಕಟ್ಟೆಯಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಕರಸಂಜಾತರಾದ ಇದೇ ಊರಿನ ಮಠದ ಪೀಠ ಅಧ್ಯಕ್ಷರಾದ ಜ್ಞಾನವೃದ್ಧರು, ತಪೋವೃದ್ಧರು, ಸಾಧಕರಿಗೆ ಮಾರ್ಗದರ್ಶಕರಾದ ಅಭಿನವ ಶಿವಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ತಿಂಗಳ ಪರ್ಯಂತರವಾಗಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದಂತ ವಿದ್ಯಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ನತಮಸ್ತಕಳಾಗಿ, ತಿಂಗಳ ಪರ್ಯಂತರವಾಗಿ ಅಧಿಕ ಮಾಸದ ದೇವಿಯ ಆರಾಧನೆ, ದೇವಿಯ ಮಾಡಿದಂತ ಲೀಲೆಯನ್ನ ಭಕ್ತರಿಗೆ ಹೇಳಿ ತಿಳಿಸುವಂತ ನಮ್ಮ ಹುಣಸಾಳ ಗುರುಗಳಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಹೇಳುತ್ತಾ, ಜಾನನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸುತ್ತವನು ಜಾನನು ಅಂತ ನಮ್ಮ ಮೆಟ್ಗುಳದ ಶರಣರಾದ ಅವರು ದಿಲ್ಲಿಗೆ ಫಸ್ಟ್ ಬಂದಾರ. ಅವರ ಶಾಸ್ತ್ರ ಹೇಳ್ಬೇಕಾಗಿತ್ತಂದ್ರೆ 2 ತಾಸು 3 ತಾಸು. ಅಂತವರು ದರ ಶಂಭುಲಿಂಗರ ಶಿಷ್ಯರವರು, ಬಹಳ ಪಂಡಿತರವರು. ಟೈಮ್ ಸಿಗ್ಲಿಲ್ಲ 10 ನಿಮಿಷ. ಅವರು ಕೂಡ ಬಂದಿದ್ದಾರ. ಎಲ್ಲಾ ಕಡೆ ದೊಡ್ಡ ದೊಡ್ಡ ಮಹಾತ್ಮರು ಎಲ್ಲಿ ಇರ್ತಾರ ಅಲ್ಲಿ ಕಳಿಸ್ತಾರ ಅವ್ರನ್ನ. ಅಂತವರು ಬಂದಿದ್ದಾರ. ಅವರಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಹೇಳುತ್ತಾ, ವೇದಿಕೆಯ ಮೇಲೆ ಅವರಿವರನ್ನೆಲ್ಲ ಎಲ್ಲಾ ಶಾಸ್ತ್ರೀಯರನ್ನೇ ಮೊದಲು ಮಾಡಿಕೊಂಡು ಮಾತಾಜಿಯವರಿಗೆ ನಮ್ಮ ಸಂಗೀತ ಲಿಂಗಪದ್ದ ಕೈಲೋರಲ್ಲಿ ಪದ್ಧತಿ ಗ್ರಂಥವನ್ನ ತಿರಿ ಹಾಕಿಬಿಟ್ಟವ್ರವರು. ಅಂತ ತತ್ವದ ನುಡಿಗಳನ್ನ ಭಕ್ತರಿಗೆ ಬಹಳ ರಾಗಬದ್ಧ ತಾಳಬದ್ಧವಾಗಿ ತಿಳಿಸಿಕೊಡ್ತಾರ. ಅಂತವರಿಗೆ ಪರಮಾತ್ಮದಾಗಿ ನಮಸ್ಕಾರಗಳನ್ನ ಸಮರ್ಪಿಸುತ್ತಾರೆ. ಸೋಮನಕೊಪ್ಪ ಗ್ರಾಮದ ಮತ್ತು ನನ್ನೂರ ಗ್ರಾಮದ ಸುತ್ತಮುತ್ತ ಹಳ್ಳಿಯ ಗ್ರಾಮದ ಬಂದಂತ ಭಕ್ತಾದಿಗಳೇ, ಅಣ್ಣಂದಿರಿ, ಅಕ್ಕನ ಬಳಗದವರೇ, ತಮ್ಮೆಲ್ಲರಿಗೆ ಶರಣಾರ್ಥಿ ಶಿವಸ್ವರೂಪಗಳು. ಇಲ್ಲಿಯ ಪ್ರೇರಿತರವಾಗಿ ಶ್ರೀಮನ್ನಿಜುಗುಣ ಶಿವಯೋಗಿಗಳು ಒಂದು ಮಾತನ್ನ ಪ್ರತಿಪಾದನೆ ಮಾಡಿದರು. ಅದು ಯಾವುದು ಅಂತ ಕೇಳಿದ್ರೆ, ಕ್ಷಮೆಯಿಂದ ಮುಕ್ತಿ ಸಾಧನ ಪ್ರೇರಿತರುಂಟೆ ಅಂತ ಹೇಳಿದ್ರು. ಕ್ಷಮೆ ಅಂದ್ರ ಮನಸ್ಸನ್ನ ಹೆಂಗ ನಿಗ್ರಹಿಸಬೇಕು ಅಂತ ಎಲ್ಲರಿಗೂ ತಿಳಿಸಿದ್ರು. ಮನಸ್ಸ ಬಹಳ ಮಂಗ್ಯ, ಮನವೆಂಬ ಮರ್ಕಟ ತಡೆಯಲಾರನೋ ದೇವ. ಮನಸ್ಸ ಹೆಂಗಂತ ಕೇಳಿದ್ರೆ ಗಾಳಿಗೆ ಸಮ. ಗಾಳಿ ಹೇಳ್ತಾರವರು, ಬೀಸುವ ಗಾಳಿಯನ್ನು ತಡೆಯಬಲ್ಲೆ, ಹರಿಯುವ ನೀರನ್ನು ಕಟ್ಟಬಲ್ಲೆ, ಹರಿದಾಡ ಮನಸ್ಸವನ್ನು ತಡೆಯಲಾರನು ದೇವ. ಮನಸ್ಸ ಬಾಳ ಮಂಗ್ಯನ ಕೈಯಾಗ ತೆಂಗಿನಕಾಯಿ ತೋಟ ಕಾಯಪ್ಪ ಅಂತ ಕೊಟ್ರ ಮಂಗ್ಯ ಕಾಯಂಗಿಲ್ಲ. ಅದು ಹಂಗ ಹೇಳ್ತಾರ, ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡು, ಬಟ್ಟೆ ಮಾಸಿದೊಡೆ ಮಳೆವಾಳಗಿಕ್ಕು, ಮಣವ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನಭಾವದಲ್ಲಿರ್ತು ಅಂದ್ರು. ತಲೆ ಹೊಲಸಾಗಿತ್ತು ಅಂದ್ರ 100 ಶಾಂಪು ಬಂದವ, ಅದನ್ನ ಹೋಗಿ ಹಾಕಿ ತಲೆ ತೊಳ್ಕೊಂಡ್ರೆ ಅಂದ್ರೆ ತಲೆಯನ್ನ ಹೊಲಸೆಲ್ಲ ಸ್ವಚ್ಛ ಆಗ್ತದ. ನಿಮ್ಮ ಮೈ ಮೇಲಿನ ಬಟ್ಟೆ ಹೊಲಸಾಗಿತ್ತು ಅಂದ್ರೆ ಒಬ್ಬ ಅಗಸನ ಕೈಯಾಗ ಕೊಟ್ರಿ ಅಂದ್ರೆ ಸ್ವಚ್ಛ ಆಗ್ತದ. ಮನಸ್ಸ ಎಂಬ ಹೊಲಸಾಗಿತ್ತು ಅಂದ್ರ ಅದನ್ನೇನ ಕೆರಸಂತಿಗೆ ಹೋಗಿ 4 kg ಸರ್ಫೆಕ್ಸಲ್ ಪುಡಿ ತಂದ ನೀರಾಗ ಹಾಕೊಂಡು ಕುಡಿರೋದು ಎಂದಿಗೂ ಸ್ವಚ್ಛ ಆಗಂಗಿಲ್ಲ. ಇಂಥ ಮಹಾತ್ಮರು ಜ್ಞಾನಿಗಳ ಅನುಭವದ ನುಡಿಗಳನ್ನೇ ಕೇಳಿ ನಮ್ಮ ಮನಸ್ಸನ್ನ ಪವಿತ್ರವಾಗ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಿಜಗುಣವ್ರು ಹೇಳಿದ್ರು, ಏನು
ಚೆಲ್ವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ ಎಂದು ಮನುಷ್ಯಗೆ ಕೋಗಿಲೆ ಅಂತ ಹೆಸರಿಟ್ರು, ಕಾಗಿ ಅಂತ ಹೆಸರಿಟ್ರು. ಜಾಣನು ಅಂದ್ರು, ಕೋಗಿಲೆನು ಅಂದ್ರು. ಯಾಕ ಅಕ್ಕ ಮಾದೇವಿ ಹೇಳ್ತಾರ ಮನಸ್ಸನ್ನ ಹೆಂಗ ತಡೆ ಹಿಡಿತಾಳ ಅಂತ ಕೇಂದ್ರ. ಹಸಿವೆ ನಿಲ್ಲ ನಿಲ್ಲ, ತ್ರಸಿವೆ ನಿಲ್ಲ ನಿಲ್ಲ, ಕಾಮವೇ ನಿಲ್ಲ ನಿಲ್ಲ, ಕ್ರೋಧವೇ ನಿಲ್ಲ ನಿಲ್ಲ, ಲೋಭವೇ ನಿಲ್ಲ ನಿಲ್ಲ, ಮೋಹವೇ ನಿಲ್ಲು ನಿಲ್ಲು, ಮಜ್ಜರವೇ ನಿಲ್ಲ ನಿಲ್ಲು, ಚೆನ್ನ ಮಲ್ಲಿಕಾರ್ಜುನ ಅವಸರದಲ್ಲಿ ಓಲೆತ್ತಿ ಬರುವುದು. ಎಲ್ಲನೂ ತಡೆ ಹಿಡಿದು ಅಕ್ಕ ಮಾದೇವಿ ವೈರಾಗ್ಯವನ್ನ ನಿಧಿಯಾದ್ರು. ಜಗತ್ತಿನೊಳಗೆ ಕೀರ್ತಿವಂತಳಾದ್ರು ಯಾರು? ಅಕ್ಕ ಮಹಾದೇವಿ. ಹಂಗ ಜಗದ್ಗುರು ಪೂರ್ಣಾನಂದ ಪೂರ್ವ ಶ್ರದ್ಧಾನಂದ ಪೂರ್ವ ಏನ್ ಮಾಡಿದ್ರು ಅಂತ ಕೇಳಿದ್ರ, ಎಲ್ಲನ ಇಂದ್ರಿಯಗಳಲ್ಲಿ ಪಂಚೇಂದ್ರಿ, ಜ್ಞಾನೇಂದ್ರಿ, ಕರ್ಮೇಂದ್ರಿ ಎಲ್ಲಾ ಇಂದ್ರಿಯಗಳಲ್ಲಿ ಕೂಡ ಜಗದ್ಗುರು ಪೂರ್ಣಾನಂದ ಪೂರ್ವ, ಜಗದ್ಗುರು ಶ್ರದ್ಧಾನಂದ ಪೂರ್ವ ಒಂದೊಂದು ಇಂದ್ರಿಯ ಒಳಗ ಒಂದೊಂದು ಕೂದಲೊಳಗ ಅಂತ ಒಂದು ವೈರಾಗ್ಯ ಶಕ್ತಿ ಯಾರಲ್ಲಿತ್ತು? ಜಗದ್ಗುರು ಶ್ರದ್ಧಾನಂದ ಪೂರ್ವಲಿತ್ತು. ಅದನ್ನ ತೋರಿಸಿಕೊಟ್ಟವ್ರು ಯಾರು? ಜಗದ್ಗುರು ಪೂರ್ಣಾನಂದ ಪೂರ್ವ. ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅಂತ ಒಂದು ವೈರಾಗ್ಯ ಬರಬೇಕಾಗಿತ್ತಂದ್ರ ಮಹಾತ್ಮರ ನುಡಿಯಲ್ಲಿ ಇರಬೇಕು, ಮಹಾತ್ಮರ ಹಿತವಚನದಲ್ಲಿ ಇರಬೇಕು. ಅಂತ ಮನಸ್ಸು ಬಹಳ ಕೆಟ್ಟ. ನೀವ್ ಇಲ್ಲೇ ಬಂದ್ರಿ. ಒಂದ್ಸಲ ಏನಾಗಿತ್ತು ಅಂದ್ರ, ಶಿಶುನಾಳ ಶರೀಫಜ್ಜ ಮದುವೆಯಾಗಿತ್ತು. ಯಾವ ಕುಂದಗೋಳಿಂದ್ರ ಫಾತಿಮನ ಎಲ್ಲಾ ಗುರು ಹಿರಿಯರು ಕೂಡಿ ಕರ್ಕೊಂಡು ಬಂದ್ರಂತ. ಶಿಶುನಾಳ ಶರೀಫಜ್ಜ ಎಲ್ಲಿಗೆ ಹೋಗಿದ್ದಂತ ಕೇಳಿದ್ರ, ತಮ್ಮ ಗುರುಗಳ ಹತ್ತಿರ ಹೋಗಿದ್ದಂತ ಕಳ್ಸಕ್ಕ. ಶಿಶುನಾಳಕ್ಕೆ ಕರ್ಕೊಂಡ್ ಬಂದ್ರು. ಆಕಿನ ಫಾತಿಮನ ಕುಂದಗೋಳಿಂದ್ರ ಶರೀಫಜ್ಜ ಕಳ್ಸಕ್ಕ ಹೋಗಿದ್ದ ಗುರುಗಳ ಹತ್ತಿರ. ಏನು ಶರೀಫ ಮೊದಲ ಹುಚ್ಚ, ಹುಚ್ಚನಿಗೆ ಕೊಟ್ಟಿವಿ ನಾವು. ಎಕಡೆ ಮನಸ್ಸು ಚಂಚಲ ಇದ್ರದು, ಎಲ್ಲಿ ಹೋಗಿತ್ತು ಎಲ್ಲಿಲ್ಲ ಅಂತ ಗುರು ಎಲ್ಲಾರು ಕೂಡ್ಕೊಂಡು ಹೊರಗೆ ಕುಂತಿದ್ರಂತ. ಊಟ ಇಲ್ಲ, ಉಪಚಾರ ಇಲ್ಲ. ತನ್ನ ಹೆಂಡತಿ ಫಾತಿಮ ಎಲ್ಲ ಅಡಿಗೆ ಮಾಡಿ ಇಟ್ಟಿದ್ರಂತ. ಇನ್ನ ನಿನ್ನ ಗಂಡ ಬರ್ಲೇ ಇಲ್ಲ ಅಲ್ವಾ? ಶರೀಫ್ ಬರ್ಲಿಲ್ಲ. ಬರ್ತಾನ ಸ್ವಲ್ಪ ದಾರಿ ಕಾಯಿರಿ ಅಂದ್ರಂತ. ಯಾರು? ಫಾತಿಮ. ಸ್ವಲ್ಪ ದಾರಿ ಕಾಯಿರಿ, ಬರ್ತಾನ ಅಂತ. ಇಲ್ಲ, ನಮ್ಮ ಹೊಳ್ಳಿ ಹೋಗ್ಬೇಕು, ಹೊಳ್ಳಿ ಹೋಗೋ ಸಮಯ ಇಲ್ಲ, ಯಾವಾಗ ಬರ್ತಾನ ಅಂದಾಗ ಅವಾಗ ಶರೀಫಜ್ಜ ತನ್ನ ಗುರುಗಳ ದರ್ಶನ ತಗೊಂಡು ಬಂದವನ ಏನ್ ಮಾಡಿದ ಅಂತ ಕೇಳಿದ್ರ, ಕೈಕಾಲ ಮಾರಿ ತಕೊಂಡು ಹೇತಿ ಎಲ್ಲಾ ಮೃಷ್ಟಾನ ಭೋಜನವನ್ನ ಮಾಡಿಟ್ಟಿದ್ದು. ಎಲ್ಲಾ ಊರ ಗುರು ಹಿರಿಯರೆಲ್ಲ ಹೊರಗ್ ಕುಂತಿದ್ರು. ಶರೀಫ ಬರ್ತಾನಂತ ಬಂದ. ಕೈಕಾಲ ಮಾರಿ ತಕ್ಕೊಂಡು ಎಲ್ಲಾ ಜನರಿಗೆ ಹೇಳಿದವ ಏನಂತ, ಮಕ್ಕಾ ಮಸೀದಿಗೆ ಹೋಗಿ ಬರ್ತೀನಿ ಅಂದವ. ಏನಂದ? ಮಕ್ಕಾ ಮಸೀದಿಗೆ ಹೋಗಿ ಬರ್ತೀನಿ ಅಂದ. ಇವರೆಲ್ಲಾ ಜನರಂದ್ರು, ಶರೀಫನ್ ತಲೆ ಕೆಟ್ಟೈತೇನ, ಹುಚ್ಚುತ್ರಾಕಾರ ಮಾಡಾಕತ್ತೈತಿ. ಏನಂದ್ರು? ಹುಚ್ಚುತ್ರಾಕಾರ ಮಾಡ್ತದೆ. ಮೊದಲ ಇದು ಹುಚ್ಚ ಚಿಲಿಮಿ ಸೇರ್ಕೊಂತ ಅಡ್ಡಾಡ್ತದ. ಇದ್ರ ಮನಸ್ಸು ಎಲ್ಲೈತೋ ಏನು? ಮಕ್ಕ ಎಲ್ಲೇ ಮಸೀದಿ ಎಲ್ಲೇ ಅಂದ್ರವ್ರ ಜನ ಇಲ್ಲ. ಮಕ್ಕ ಎಲ್ಲೇ ಮಸೀದಿಯಲ್ಲಿ ಹೋಗಿ ಬರ್ಬೇಕಾದ್ರೆ 6 ತಿಂಗಳಾಗ್ತದ. ಇದೇನ್ ಶರೀಫಂದು ಮನಸ್ಸ ಎಲ್ಲಿ ಅಂತ ಕೇಳಿದವ್ರೆಲ್ಲಾರು. ಅವಾಗ ಒಳಗ್ ಹೋದ. ಕೈಕಾಲ ಮಾಡ್ಕೊಂಡು ಒಳಗ್ ಹೋಗಿ ಒಂದ್ ರೂಮ್ನ್ಯಾಗ ತಂದೆ ಕುಂತಿದ್ದ, ಒಂದ್ ರೂಮ್ನ್ಯಾಗ ತಾಯಿ ಕುಂತಿದ್ದು. ಹೋಗಿ ಅವ್ರಿಬ್ಬರಿಗೆ ಏನ್ ಮಾಡಿದ ಶರೀಫಜ್ಜ, ನಮಸ್ಕಾರ ಮಾಡಿ ದರ್ಶನ ತಗೊಂಡು ಹೊರಗೆ ಬಂದ. ಹೋಗಿ ಬಂದೆ ಮಕ್ಕಾ ಮಸೀದಿಗೆ ಅಂತ. ಏನಂದ? ಮಕ್ಕಾ ಮಸೀದಿಗೆ ಹೋಗಿ ದರ್ಶನ ತಗೊಂಡು ಬಂದಿನಿ ಅಂದ. ಎಲ್ಲಾರು ಕುಂತವ್ರೆಲ್ಲಾರು ತಲೆಯಲ್ಲಿ ಬಡ್ಕೋದ. ಅಲ್ಲೋ ಹುಚ್ಚ, ಏನು ಮಕ್ಕ ಎಲ್ಲೇ ಮಸೀದಿಯಲ್ಲೇ ಒಳಗೆ ಹೋಗಿ ಹೊರಗೆ ಬಂದಿ, ಎಲ್ಲಿ ಮಕ್ಕಾ ಮಸೀದಿ ಅಂದಾಗ, ನೋಡು ಮಕ್ಕಾ ಮಸೀದಿ 6 ತಿಂಗಳು ಹೋಗಿ ಬರ್ಬೋದು. ಆದ್ರೆ ನನ್ನ ಮನಸ್ಸ ನನ್ನ ತಾಯಿ ನನ್ನ ತಂದೆ ಪಾದದ ಮೇಲೆ ಹಣೆ ಇಟ್ಟು ನಮಸ್ಕಾರ ಮಾಡಲಿಲ್ಲ. ಇದ ನನ್ನ ಮಕ್ಕಾ ಮಸೀದಿ ಅನ್ನೋದು ಶರೀಫ್. ಹಂಗ ನಾವು ಏನಂತ ಕೇಳಿದ್ರೆ ಮನಸ್ಸ ಚಂಚಲ ಮಾಡ್ಕೋಬಾರ್ದು. ನಾವು ಯಾವ ದೇವರಿಗೆ ಬಂದಿರ್ತೀವಲ್ಲ ಅದೇ ದೇವರ ಮೇಲೆ ನಿಷ್ಕಾಮದಿಂದ ಮನಸ್ಸನ್ನ ಏನ್ ಮಾಡ್ಬೇಕು? ನಿಷ್ಕಾಮ ಭಾವನೆಯಿಂದ. ಮನಸ್ಸಿಗೆ ಏನ ಪೂರ್ಣಾನಂದ ಅಪ್ಪನ ಗದ್ಗಿಗೆ ಬಂದಿವೆ, ಶ್ರದ್ಧಾನಂದ ಅಪ್ಪನ ಗದ್ಗಿಗೆ ಬಂದಿವಲ್ಲ, ನಿಷ್ಕಾಮ ಭಾವನೆಯಿಂದ ಬಂದ ನಮ್ಮ ಮನಸ್ಸನ್ನ ಏನಲ್ಲ ಅಮ್ಮರು ಅತ್ತ ಇತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅನ್ಯರ ವಿಷಯಕ್ಕೆ ಎಣಿಸಿದಂತೆ ಕೂಡಲ ಸಂಗಮ ಶರಣರ ಪಾದದಲ್ಲಿ ಇರಿಸುವುದು. ನಮಗೇನು